KSTL ಸಂಸ್ಥೆ ಶ್ರೀಗಂಧದ ಮರಗಳನ್ನ ಉಳ್ಸೋಕೆ ಏನಾದ್ರೂ ಕಾರ್ಯಕ್ರಮಗಳನ್ನ ಏನಾದ್ರೂ ಮಾಡ್ತಾ ಇದೆಯಾ? ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು, ನೀವು ಶ್ರೀಗಂಧ ಬೆಳೀರಿ ನಾವು ತಗೊಳ್ತೀವಿ ಅಂತ ರೈತರಿಗೆ ಹೇಳೋದಿರ್ಬೋದು, ಆ ರೀತಿ ಏನಾದ್ರೂ ಎಸ್ ಮೇಡಮ್, ಕಾರ್ಯಕ್ರಮಗಳು? ನಾವು ಕೇವಲ ಶ್ರೀಗಂಧವನ್ನು ಬೆಳೆದಿದ್ದ ತಗೊಂಡು ಇದು ಮಾಡೋದಕ್ಕಿಂತನೂ ನಮಗೆ ಸಸ್ಟೈನಬಲ್ ಅಂದ್ರೆ Okay. ಮುಂದಿನ ವರ್ಷಗಳಲ್ಲಿ ಈ ನಿರಂತರವಾಗಿ ನಮಗೆ ಶ್ರೀಗಂಧ ಅವೈಲೇಬಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಓಕೆ ಸೊ ಗ್ರೋ ಮೋರ್ ಸ್ಯಾಂಡಲ್ ಅಂತ ಹೇಳಿ ಕಳೆದ 10 ವರ್ಷದಿಂದ ಆ ಕಾರ್ಯಕ್ರಮ ಇದೆ. ಓಕೆ ಈಗ ಆ ಕಾರ್ಯಕ್ರಮನ ನಾವು ಹಾಗೆ ಒಂದೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ನೇರವಾಗಿ ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧ ಸಸಿಗಳನ್ನ ಬೆಳೆದು 1 ವರ್ಷದ ನಂತರ ನಮ್ಮ ಜೊತೆಗೆ MOU ಮಾಡ್ಕೊಂಡ್ರೆ 20 ವರ್ಷಗಳ ನಂತರ 20 ವರ್ಷದ ನಂತರ ಏನು ದರ ಇರುತ್ತೋ ಆ ದರಕ್ಕೆ ನಾವು ಶ್ರೀಗಂಧವನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋ ಈ ಒಂದು MOU ನ ಸೈನ್ ಮಾಡ್ಕೊಂಡಿದೀವಿ ಮೇಡಮ್. ಕಳೆದ 1 ವರ್ಷದಲ್ಲಿ 1,28,00,000 ಹಣವನ್ನ ನಾವು ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಜಮೆ ಮಾಡಿಸಿದೀವಿ, ಅಂದ್ರೆ ರೈತರಿಂದ ತಗೊಂಡಿದೀವಿ. ಹಾಗೆಯೇ ಸುಮಾರು 713 ಜನ ರೈತರು ಈಗಾಗ ನಮ್ಮ ಜೊತೆಗೆ MOU ನ ಸೈನ್ ಮಾಡ್ಕೊಂಡಿದ್ದಾರೆ. 4,800 ಎಕರೆಯಷ್ಟು ಜಮೀನು ಈಗ ಶ್ರೀಗಂಧದಲ್ಲಿ ಈ ಎಲ್ಲ ಬೆಳೀತಾ ಇದೆ.